ನಾನು ಇದಕ್ಕೂ ಮುಂಚೆ ಒಂದ್ಸಲ ಹೇಳಿದ್ದೆ 2025ರಲ್ಲಿ ನಮ್ಮ ಸ್ಯಾಂಡಲ್ವುಡ್ದೇ ಹವಾ ಅಂತ. ಸೊ ಅದು ನವೆಂಬರ್ವರೆಗೂ ಕ್ಯಾರಿ ಆಗಿದೆ. ಇನ್ನು ಉಳಿದಿರೋದು ನಮಗೆ ಡಿಸೆಂಬರ್ ಮಾತ್ರ. ಡಿಸೆಂಬರ್ ಬಗ್ಗೆ ನಾವು ತಲೆನೇ ಕೆಡಿಸ್ಕೊಳ್ಳೋ ಹಾಗೆ, ಯಾಕೆಂದರೆ ಡಿಸೆಂಬರ್ಗೆ ನಾವು ಆಲ್ರೆಡಿ ರೆಡಿ ಇದ್ದೀವಿ. ನಮ್ಮ ಸ್ಯಾಂಡಲ್ವುಡ್ನ ಸಾಕಷ್ಟು ಜನ ಸ್ಟಾರ್ ಡಿಸೆಂಬರ್ನಲ್ಲಿ ಸಿಗ್ತಾರೆ ನೋಡೋದಕ್ಕೆ. ಸೊ ಇದ್ರ ಜೊತೆಗೆ ಒಂದಷ್ಟು ವಿಷಯಗಳಿದ್ವು. ಪ್ರತಿಯೊಂದು ವಿಷಯಕ್ಕೂ ಸಪ್ರೇಟ್ ವಿಡಿಯೋ ಬೇಡ, ಒಂದೇ ವಿಡಿಯೋದಲ್ಲಿ ಎಲ್ಲ ವಿಷಯಗಳನ್ನು ಕವರ್ ಮಾಡೋಣ ಅಂತ ಬಂದಿದ್ದೀನಿ. ಯಾವ್ಯಾವುದಪ್ಪ ಈ ವಿಷಯಗಳು ಅಂತ ಹೇಳೋದಕ್ಕಿಂತ ಮುಂಚೆ ಚಾನಲ್ಗೆ ಯಾರಾದರೂ ಹೊಸಬರು ಬಂದಿದ್ರೆ ವಿಡಿಯೋನ ಪೂರ್ತಿಯಾಗಿ ನೋಡಿ. ವಿಡಿಯೋ ಏನಾದರೂ ನಿಮ್ಗೆ ಇಷ್ಟ ಆದರೆ ಮಾತ್ರ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ. ಇನ್ನು ವಿಡಿಯೋ ಕಡೆ ಬಂದರೆ, ಮೊದಲಿಗೆ ಬ್ರ್ಯಾಡ್ ಸಿನಿಮಾ ಸಕ್ಸಸ್ಫುಲಿ 25 ದಿನನ ಪೂರೈಸಿ ಮುಂದೆ ಸಾಗ್ತಾ ಇದೆ. ಸೊ ಈ ಸಿನಿಮಾ ತಂಡದವರು ಬ್ರ್ಯಾಡ್ 2 ಬರುತ್ತೆ ಅನ್ನೋದನ್ನು ಒಂದು ರೀಲ್ ಮೂಲಕ ನಮಗೆ ತಿಳಿಸಿದ್ರು. ಸೊ ಅದು ಅಫಿಷಿಯಲಾಗಿ ಯಾವಾಗ ಅನೌನ್ಸ್ಮೆಂಟ್ ಮಾಡ್ತಾರೆ, ಬ್ರ್ಯಾಡ್ 2 ಸಿನಿಮಾ ಬರುತ್ತಾ ಬರಲ್ವಾ ಇದನ್ನು ಕಾದು ನೋಡಬೇಕಿದೆ. ಸೊ ಈ ಸಿನಿಮಾ ಇದೇ ರೀತಿ ಇನ್ನೂ ಸಕ್ಸಸ್ ಕಂಡು ಒಳ್ಳೆ ಬಾಕ್ಸ್ ಆಫೀಸ್ ಕಲೆಕ್ಷನ್ ಮಾಡಲಿ ಅಂತ ಕೇಳ್ಕೊಳ್ತಾ, ಸೊ ಮುಂದೆ ಬಂದರೆ ಬ್ಯಾಂಕ್ ಆಫ್ ಭಾಗ್ಯಲಕ್ಷ್ಮಿ, ಇದು ನವೆಂಬರ್ 27th ರಿಲೀಸ್ ಆಗ್ತಾ ಇದೆ. ಅಂದರೆ ಇದೇ ವೀಕ್ನಲ್ಲಿ ಈ ಸಿನಿಮಾ ಬಿಡುಗಡೆ ಆಗ್ತಿದೆ. ದೀಕ್ಷಿತ್ ಶೆಟ್ಟಿ ನಟಿಸಿರ್ತಕ್ಕಂಥ ಈ ಸಿನಿಮಾದ ಟ್ರೇಲರ್ ಯೂಟ್ಯೂಬ್ನಲ್ಲಿ ಅವೈಲೇಬಲ್ ಇದೆ. ತುಂಬ ಚೆನ್ನಾಗಿದೆ. ಯಾರಾದರೂ ಮಿಸ್ ಮಾಡ್ಕೊಂಡಿದ್ರೆ ಹೋಗಿ ಒಂದ್ಸಲ ನೋಡಿ. ಸೊ ಇದಾದಮೇಲೆ ನವೆಂಬರ್ 28 ಮಾರ್ನಮೆ ಅನ್ನುವಂಥ ಒಂದು ಸಿನಿಮಾ ರಿಲೀಸ್ ಆಗ್ತಾಯಿದೆ. ಆ ಸಿನಿಮಾದ ಟ್ರೇಲರ್ ಕೂಡ ಯೂಟ್ಯೂಬ್ನಲ್ಲಿ ಅವೈಲೇಬಲ್ ಇದೆ. ರಿತ್ವಿಕ್ ಅಂಡ್ ಚೈತ್ರ ಜೆ ಆಚಾರ್ ಅವರು ಮೇನ್ ಲೀಡಲ್ಲಿ ಕಾಣಿಸ್ಕೊಂಡಿರ್ತಕ್ಕಂಥ ಈ ಸಿನಿಮಾಗೆ ರಿಷಿತ್ ಶೆಟ್ಟಿ ಅವರು ನಿರ್ದೇಶನ ಮಾಡಿದ್ದಾರೆ. ಸೊ ಇದಾದಮೇಲೆ ಡೆವಿಲ್ ಸಿನಿಮಾ ಡಿಸೆಂಬರ್ 12ಕ್ಕೆ ಬಿಡುಗಡೆ ಆಗುತ್ತೆ ಅನ್ನೋ ವಿಷಯ ಎಲ್ಲ ಕಡೆ ಇತ್ತು. ಸೊ ಆದರೆ ಕೆಲವು ದಿನಗಳ ಹಿಂದೆ ಅಷ್ಟೇ ಇನ್ನೊಂದು ಅನೌನ್ಸ್ಮೆಂಟ್ ಬಂದಿದೆ. ಡಿಸೆಂಬರ್ 12ಕ್ಕೆ ಸಿನಿಮಾ ರಿಲೀಸ್ ಆಗ್ತಾ ಇಲ್ಲ, ಸಿನಿಮಾ ರಿಲೀಸ್ ಆಗ್ತಾ ಇರೋದು ಡಿಸೆಂಬರ್ 11ಕ್ಕೆ ಅಂತ. ಅಂದರೆ ಒಂದು ದಿನ ಮುಂಚಿತವಾಗಿಯೇ ಸಿನಿಮಾ ಬಿಡುಗಡೆ ಆಗ್ತಾ ಇದೆ. ತುಂಬ ತಿಂಗಳುಗಳ ನಂತರ ದರ್ಶನ್ ಸರ್ನ ಥಿಯೇಟ್ರಲ್ಲಿ ನೋಡೋದಕ್ಕೆ ಯಾರ್ಯಾರೆಲ್ಲ ವೆಯ್ಟ್ ಮಾಡ್ತಾ ಇದ್ದೀರಾ, ಡಿ ಬಾಸ್ ಸೆಲೆಬ್ರಿಟೀಸ್ ಆಗಿರ್ಬೋದು ಅಥವಾ ಕಾಮನ್ ಆಡಿಯನ್ಸ್ ಆಗಿರ್ಬೋದು, ಕಮೆಂಟ್ ಸೆಕ್ಷನಲ್ಲಿ ತಿಳಿಸ್ಬಿಡಿ ಯಾರ್ಯಾರು ವೆಯ್ಟ್ ಮಾಡ್ತಾ ಇದ್ದೀರಾ ಅಂತ. ಇದಕ್ಕೂ ಮುಂಚೆ ದರ್ಶನ್ ಸರ್ ಅವರ ಪ್ರೀವಿಯಸ್ ಸಿನಿಮಾ ಕಾಟೇರ ಡಿಸೆಂಬರ್ನಲ್ಲೇ ರಿಲೀಸ್ ಆಗಿ ಒಳ್ಳೆ ಹ್ಯೂಜ್ ಸಕ್ಸಸ್ನ ಕಂಡಿತ್ತು. ಸೊ ಈ ಸಿನಿಮಾನು ಅದೇ ರೀತಿ ಒಳ್ಳೆ ಸಕ್ಸಸ್ನ ಕಂಡು ಬಾಕ್ಸ್ ಆಫೀಸ್ನಲ್ಲಿ ಕಮಾಲ್ ಮಾಡಲಿ ಅಂತ ಕೇಳ್ಕೊಳ್ಳೋಣ. ಆ್ಯಂಡ್ ಈ ಸಿನಿಮಾದಿಂದ ಸಾಂಗ್ಸ್ ರಿಲೀಸ್ ಆಗಿದೆ, ಟೀಸರ್ ರಿಲೀಸ್ ಆಗಿದೆ. ಡಿಸೆಂಬರ್ ಫಸ್ಟ್ ವೀಕ್ನಲ್ಲಿ ಟ್ರೇಲರ್ ಅಥವಾ ಇನ್ನೊಂದು ಸಾಂಗ್ನ ಬಿಡೋ ಅಂತ ಪ್ಲಾನ್ ಇದೆಯಂತೆ. ಯಾವ ಕಂಟೆಂಟ್ ಹೊರಗಡೆ ಬರುತ್ತೆ ಅನ್ನೋದನ್ನು ಅಫಿಷಿಯಲ್ ಆಗಿ ಚಿತ್ರತಂಡದವರೇ ಬಿಟ್ಕೊಡ್ಬೇಕು. ಸೊ ನೋಡೋಣ ಟೀಮ್ ಕಡೆಯಿಂದ ಯಾವ ಅಪ್ಡೇಟ್ ಮುಂದೆ ಬರುತ್ತೆ ಅಂತ. ಆ್ಯಂಡ್ ಈ ಸಿನಿಮಾನ ನಿರ್ದೇಶನ ಮಾಡ್ತಾ ಇರೋದು ಪ್ರಕಾಶ್ ವೀರ್ ಅವರು. ಸೊ ಇದಾದಮೇಲೆ ಮಾರ್ಕ್ ಸಿನಿಮಾ ಪ್ಯಾನ್ ಇಂಡಿಯಾ ರಿಲೀಸ್ ಆಗ್ತಾ ಇದೆ. ಆದರೆ ಈ ಸಿನಿಮಾ ತಂಡದ ಈ ಒಂದು ಮೂವ್ ನಾವೆಲ್ಲ ಖುಷಿ ಪಡುವಂಥ ವಿಷಯನೇ ಅಂತ ಅನ್ಬೋದು. ಮಾರ್ಕ್ ಸಿನಿಮಾ ಏರ್ಟೆಲ್ ಜೊತೆ ಬಿಗ್ ಕೊಲಾಬ್ರೇಷನ್ ಆಗ್ತಾ ಇದೆ. ಸೊ ಈ ಥರ ದೊಡ್ಡ ಕೊಲಾಬ್ರೇಷನ್ಗಳಾಗಬೇಕು. ಸೊ ಈ ಒಂದು ಡಿಸಿಷನ್ ನನಗಂತೂ ಪರ್ಸನಲಿ ತುಂಬ ಇಷ್ಟ ಆಯಿತು. ಸೊ ಮಾರ್ಕ್ ಚಿತ್ರತಂಡದವರು ಕ್ರಿಸ್ಮಸ್ಗೆ ರಿಲೀಸ್ ಮಾಡಬೇಕು ಸಿನಿಮಾನ ಅಂತ ತುಂಬ ಚೆನ್ನಾಗಿ ಪ್ಲ್ಯಾನ್ ಮಾಡಿಕೊಂಡು ಅದೇ ರೀತಿ ವರ್ಕ್ ಮಾಡಿಕೊಂಡು ಬರ್ತಾ ಇದ್ದಾರೆ. ನೋಡೋಣ ಕ್ರಿಸ್ಮಸ್ಗೆ ಸಿನಿಮಾ ಹೇಗೆ ಬಂದಿರುತ್ತೆ ಅಂತ. ಸೊ ಇದಾದಮೇಲೆ ಧ್ರುವ ಸರ್ಜಾ ಅವರ ಮುಂದಿನ ಸಿನಿಮಾ, ಧ್ರುವ ಸರ್ಜಾ ಅವರ ಪ್ರೆಸೆಂಟ್ ಸಿನಿಮಾ ಬಂದು KD. ಸಿನಿಮಾ ತಂಡದವರು ಸುಮಾರು ಸಲ ಹೇಳಿದ್ರು KD ಪಾರ್ಟ್ 1 ಆ್ಯಂಡ್ ಪಾರ್ಟ್ 2 ಎರಡೂ ಕೂಡ ಬರುತ್ತೆ ಅಂತ. ಆದರೆ ಆ ಸಿನಿಮಾ ತಂಡದಿಂದ ಯಾವುದೇ ಒಂದು ಅಪ್ಡೇಟ್ ಕೂಡ ಇಲ್ಲ. ಇಲ್ಲಿವರೆಗೂ ಚಿತ್ರದ ಬಿಡುಗಡೆ ದಿನಾಂಕವನ್ನು ಕೂಡ ಅಫಿಷಿಯಲ್ ಆಗಿ ಅನೌನ್ಸ್ಮೆಂಟ್ ಆಗಲಿ ಅದ್ರ ಬಗ್ಗೆ ಒಂದು ಸಣ್ಣ ಸುಳಿವು ಕೂಡ ಬರ್ತಾ ಇಲ್ಲ. ಸೊ ಹೀಗಿರಬೇಕಾದ್ರೆ ಧ್ರುವ ಸರ್ಜಾ ಅವರ ನೆಕ್ಸ್ಟ್ ಸಿನಿಮಾನ ಅನೌನ್ಸ್ಮೆಂಟ್ ಮಾಡಿದ್ದಾರೆ. ಆ ಸಿನಿಮಾನ ಪ್ರೊಡ್ಯೂಸ್ ಮಾಡ್ತಾ ಇರೋದು ಗೋಲ್ಡ್ ಮೈನ್ಸ್ ಅವರು. ಸೊ ಈ ಸಿನಿಮಾಗೆ ನಿರ್ದೇಶನ ಮಾಡ್ತಾ ಇರೋದು ರಾಜ್ಗುರು ಅವರ ಪ್ರೀವಿಯಸ್ ಸಿನಿಮಾ ಬಂದು ಕೆರೆಬೇಟೆ. ಇದಕ್ಕೆ ಮುಂಚೆ ಈ ಥರ ಒಂದು ವಿಷಯ ಓಡಾಡಿತ್ತು, ಅಂದರೆ ಕೆರೆಬೇಟೆ ಸಿನಿಮಾದ ನಿರ್ದೇಶಕರ ಜೊತೆ ಧ್ರುವ ಸರ್ಜಾ ಅವರು ಸಿನಿಮಾ ಮಾಡ್ತಿದ್ದಾರೆ ಅಂತ. ಸೊ ಅದು ಇವಾಗ ಅಫಿಷಿಯಲ್ ಆಗಿ ಅನೌನ್ಸ್ಮೆಂಟ್ ಆಗಿದೆ. ಆ್ಯಂಡ್ ಈ ಸಿನಿಮಾದ ಟೈಟಲ್ ಬಂದು ಕ್ರಿಮಿನಲ್ ಅಂತ. ಕ್ರಿಮಿನಲ್ ಟೈಟ್ಲ್ ಕೆಳಗಡೆ ಒಂದು ಲೈನ್ ಇದೆ, ಬೇಸ್ಡ್ ಆನ್ ಎ ಟ್ರೂ ಲವ್ ಸ್ಟೋರಿ ಅಂತ. ಸೊ ಇದನ್ನು ನೋಡಿದ್ರೇ ಹೇಳ್ಬೋದು ಈ ಸಿನಿಮಾ ಬರ್ತಾ ಇರೋದು ನಿಜವಾಗಿ ನಡೆದಿರ್ತಕ್ಕಂಥ ಪ್ರೇಮ ಕಥೆಯ ಮೇಲೆ. ಅದು ಯಾವ ಥರದ ಪ್ರೇಮ ಅನ್ನೋದು ಒಂದು ಟೈಟಲ್ ಟೀಸರ್ನ ಬಿಟ್ಟಿದ್ದಾರೆ, ತುಂಬ ಚೆನ್ನಾಗಿದೆ. ಯಾರಾದರೂ ಮಿಸ್ ಮಾಡ್ಕೊಂಡಿದ್ರೆ ಯೂಟ್ಯೂಬ್ನಲ್ಲಿ ಅವೈಲೇಬಲ್ ಇದೆ, ಹೋಗೊಂದ್ಸಲ ನೋಡಿ. ಆ್ಯಂಡ್ ಈ ಸಿನಿಮಾದಲ್ಲಿ ರಚಿತಾರಾಮ್ ಆ್ಯಂಡ್ ಧ್ರುವ ಸರ್ಜಾ ಅವರು ತುಂಬ ವರ್ಷಗಳ ನಂತರ ಒಟ್ಟಿಗೆ ಕೆಲಸ ಮಾಡ್ತಾ ಇದ್ದಾರೆ. ಓಕೆ, ಸಿನಿಮಾ ಚೆನ್ನಾಗಿ ಬಂದಿರಲಿ, ಅದೇ ಥರ ಸಿನಿಮಾ ಆದಷ್ಟು ಬೇಗ ಬರಲಿ, ಈ ಸಿನಿಮಾ ಡಿಲೇ ಆಗೋದು ಬೇಡ ಅಂತ ಕೇಳ್ಕೊಳ್ತೀನಿ. ಸೊ ಇದ್ರ ಜೊತೆಗೆ ಲ್ಯಾಂಡ್ ಲಾರ್ಡ್ ಸಿನಿಮಾ ಜನವರಿ 23, 2026ಕ್ಕೆ ಬಿಡುಗಡೆ ಆಗ್ತಾ ಇದೆ. ಸೊ ಇವಿಷ್ಟು ಇನ್ಫಾರ್ಮೇಷನ್ಗಳಾಗಿದ್ವು. ಮತ್ತಷ್ಟು ಇನ್ಫಾರ್ಮೇಷನ್ಗಳ ಜೊತೆ ಮತ್ತೊಂದು ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ವಿಡಿಯೋ ಏನಾದರೂ ನಿಮ್ಗೆ ಇಷ್ಟ ಆಗಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ. ಮತ್ತೆ ಸಿಗ್ತೀನಿ.